ಸ್ವರ್ಗ ಮತ್ತು ನರಕ ಹೌದು ಹೌದು ಎಲ್ಲವೋ ಎಂದೊಡೆ ಹೌದ್ ನರಕ ಹೌದ್ ಅಯ್ಯ ಎಂದಡೆ ಸ್ವರ್ಗ. ಹೌದ್ರಿಪ್ಪ. ಸ್ವರ್ಗ ಮತ್ತು ನರಕ ಅನ್ನುವು ಮೇಲಿಲ್ಲ ಕಾಣಿರು ಇಲ್ಲೇ ಅದಾವತ್ ಹೇಳಿಕೊಟ್ಟವ್ರು ಅವ್ರು ಯಾರಿದಾರಂದ್ರ ಹೌದ್ರಿಪ್ಪ. ಅನ್ನಬಸವಣ್ಣವರು. ಹೌದು ಕರೆಯದೆ ಬರುವವನ ಆಹಾ ಬರೆಯದೆ ಓದುವವನ ಹೌದ್ರಿಪ್ಪ. ಬರಿಗಾಲಿನಿಂದ ತಿರುಗುವವನ ಹೌದು ಕರೆದು ಕೆರವಿಂದೆ ಹೊಡಿಯತ್ತ ಸರ್ವಜ್ಞಾತ್ಮಾತ್ಮರು ಹೇಳಿದ್ರು. ಹೌದ್ರಿಪ್ಪ. ಇದರ ಅರ್ಥ ಎಷ್ಟೋ ಮಂದಿಗೆ ಏನೇನೋ ಬೇರೆ ಬೇರೆನೇ ಆಗ್ಯದ. ಹೌದ್ರಿಪ್ಪ. ಕರೆಯದೆ ಬರುವವನ ಅಂದ್ರ ಆಹಾ ಈ ಪಂಚ ಮಹಾಭೂತ ಪಂಚ ಮಹಾತತ್ವಗಳಿಂದ ಮಾಡಿರ್ತಕ್ಕಂಥ ಪರಮಾತ್ಮ ಈ ಶರೀರ. ಹೌದು ಈ ಶರೀರದೊಳಗೆ ಜೀವಾತ್ಮ ಇಟ್ಟಾನ, ಜೀವಕ್ಕೆ ಬೇಕಾಗಿರ್ತಂದ ಎಲ್ಲ ಸಂಗ್ರಾಮ ಜೋಡ್ಸ್ಯಾನ ಇದಕ್ಕ. ಹೌದ್ರಿಪ್ಪ. ಕಾಮ ಕ್ರೋಧ ಮದ ಲೋಭ ಮತ್ಸರ ಹೌದ್ ಹಿಂಗೆಲ್ಲ ಜೋಡ್ಸ್ಯಾನ ಇದಕ್ಕ. ಹೌದ್ರಿಪ್ಪ. ಜೋಡಿಸಿದ್ರೊಳಗೆ ಕರಿಯದೆ ಬರುವುದಂದ್ರ ಸಿಟ್ಟು ಕರಿಯದೆ ಬರ್ತೈತಿ ಅಂತ. ಹೌದ್ರಿಪ್ಪ. ಕರಿಯದೆ ಬರುವವನ ಆಹಾ ಬರಿಯದೆ ಓದುವವನಂದ್ರ ಕಣ್ಣ ಬರಿಯದೆ ಓದ್ತೈತ. ಹೌದ್ರಿಪ್ಪ. ಬರಿಗಾಲಿನಿಂದ ತಿರುಗುವವನ ಹೌದ್ ಅಂದ್ರ ಮನಸ್ಸ ಬರಿಗಾಲಿನಿಂದನೇ ತಿರುಗತೈತತ್. ಹೌದ್ರಿಪ್ಪ. ಬರಿಲಾರದೆ ಓದುತ್ತಿರ್ತಕ್ಕಂಥ ಕಣ್ಣಿಗೆ, ಹೌದು ಕರಿಲಾರದೆ ಬರ್ತಿರ್ತಕ್ಕಂಥ ಸಿಟ್ಟಿಗೆ, ಆಹಾ ಬರಿಗಾಲಿನಿಂದ ಹರಿದಾಡ್ತಿರ್ತಕ್ಕಂಥ ಮನಸ್ಸಿಗೆ ಹೌದ್ರಿಪ್ಪ. ನೀ ಕರೆದು ಒಮ್ಮೆ ಕೆರವಿಂದ ಹೊಡೆದಿ ಅಂದ್ರ ಆಹಾ ನಿನಗ ಮುಕ್ತಿ ಸ್ವಾಭಾವಿಕವಾಗಿ ಈಸಿಯಾಗಿ ಆಗ್ತೈತಿ ಅಂತ ಹೇಳಿ ಹೇಳಿ 12ನೇ ಶತಮಾನದಲ್ಲಿ ಆಗಿ ಹೌದ್ರಿಪ್ಪ. ಇಲ್ಲಿವರೆಗೂ ಕೂಡ ಆಹಾ ಗುರು ಮತ್ತು ಶಿಷ್ಯ ಹೌದ್ರಿಪ್ಪ. ಜಗತ್ತದೊಳಗೆ ಎಂಥ ಕಾರ್ಯ ಎಂಥ ಕಾಯಕವನ್ನು ಮಾಡಿರಂತಕ್ಕಂಥ ವಿಷಯನ್ನ ಪ್ರತಿಪಾದನೆ ಮಾಡುತ್ತಾ ಬಂದು ಬಂದು ತಂದಿನಾದ ಮಾಳಿಂಗರಾಗಿ ಮುಂಡಾಸಾಯ್ತು. ಹೌದ್ರಿಪ್ಪ. ಆತ್ಮಜ್ಞಾನಿ ಸಿದ್ಧಾರೂಢ ಅಪ್ಪಾಜಿ ಅವರು ಆಹಾ ಸಿದ್ಧಾರೂಢ ಹೋಗಿ ಆರೂಢರಾದ್ರು. ಹೌದ್ರಿಪ್ಪ. ಸಂತ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ರಿಗೆ ಆಹಾ ಶಿಷ್ಯನಾಗಿ ಮರ್ತಿದ್ದೊಳಗೆ ಹೆಸರು ಉಳಿಸ್ಯಾರಂತಕ್ಕಂಥ ಮಾತನ್ನ ನಾವು ಹೇಳಿದಕ್ಕರ ಆಹಾ ಮಾತಿಗೆ ನಮ್ಮ ಅಪ್ಪ ಮಗನಿಗೆ ಹೆಂಗಾಯ್ತು ಅಂತ ಕೇಳಿದ್ರ ಹೆಂಗಾಯ್ತ್ರಿಪ್ಪ. ವಾದ ಮತ್ತು ಪ್ರತಿವಾದ ಹೌದು ಕಾರ್ಯಕ್ರಮ ಹಂಗೆ ಇರ್ತಾವ. ಹೌದ್ರಿಪ್ಪ. ವಾದ ಪ್ರತಿವಾದ ಮಾಡೋದ್ರಾಗ ಆಹಾ ಶಂತೂನ ರಾಜ್ಯನ ಮಡದಿ ಆಗಿರ್ತಕ್ಕಂಥ ಗಂಗಾದೇವಿ ಹೌದ್ 8 ಮಕ್ಕಳನ್ನ ನೀರೊಳಗೆ ಬಿಟ್ಲು. ಹೌದ್ರಿಪ್ಪ. ಆ 7 ಮಕ್ಕಳನ್ನು ಬಿಟ್ಟ ನಂತರ 8ನೇ ಮಗ ಭೀಷ್ಮಾಚಾರ್ಯ ಉಳ್ದಾನ. ಹೌದ್ ಆ ಹೆಂಗ ಗಂಗಾದೇವಿಗೆ ತಾಯಿ ಅಂತಕ್ಕಂಥ ಮಾತನ್ನ ಹೆಂಗೊಂದು ಸುಮ್ಮ, ಯಾಕಂದ್ರ ಒಂದ್ ಕಡ ಹಾಲದಾವ್, ಹೌದ್ ಹಾಲು ಒಂದು ಕೊಡಾದವಂದು ನಿನಗೂ ಗುರ್ತೈತಿ ನನಗೂ ಗುರ್ತೈತಿ. ಹೌದ್ರಿಪ್ಪ. ಸಭೆ ಒಳಗೂ 4 ಮಂದಿ ಹಿರಿಯರಿಗೆ ಗುರ್ತೈತಿ, ಹೌದು ಇನ್ನುಳಿದವರಿಗೂ ಗುರುತಿಲ್ಲ. ಹೌದ್ರಿಪ್ಪ. ಎಲ್ಲಾರಿಗೂ ಗುರುತ ಆಗಬೇಕಾದ್ರ ಹೌದ್ ಇಂಥದ ಹಣ್ಣಿಗೆ ಒಂದು ಕಲ್ಲು ಹೊಡೆದ್ರೆ ಹಣ್ಣಿನ ರುಚಿ ಗುರುತಾಗೋದು. ಹೌದ್ರಿಪ್ಪ. ಶಂತೂನ್ ರಾಜನ ಕತ್ತಿ ಗುರುತಿಲ್ಲ ಅಂತೇಳಿ ಗಂಗಾದೇವಿ ಕತ್ತಿನ ಹೇಳಿಲ್ಲ. ಆಹಾ ಶಂತೂನ್ ರಾಜಂದು ಗಂಗಾದೇವಿ ಕತ್ತಿ ಗುರುತಿತ್ತ ಹೇಳಿ ಆ ಮಾತನ್ನ ಹಕ್ಕಳಿ ಎಬ್ಬಿಸ್ಬೇಕಾಯ್ತು. ಹೌದ್ರಿಪ್ಪ. ಕೈಕೆ ಕೌಶಲ್ಯ ಸುಮಿತ್ರೆಯಿಂದ ಕತ್ತಿ ಗುರುತಿಲ್ಲ ಅಂತ ಹೇಳಿ ಎಲ್ಲಮ್ಮನ ಕತ್ತಿ ಗುರುತಿಲ್ಲ ಅಂತ ಹೇಳಿಲ್ಲ. ಆಹಾ ಎಲ್ಲಮ್ಮನ ಕತ್ತಿ ಗುರುತೈತೆ ಕೆಣಕಿದ ಕಾರಣ ರೇಣುಕ ರಾಜನ ಮಗಳಾಗಿ, ಹೌದ್ರಿಪ್ಪ. ಭೋಗಾವತಿಗೆ ಮಗಳಾಗಿ, ಹೌದು ಜಮದಗ್ನಿ ಋಷಿಗೆ ಸತಿಯಾಗಿ, ಆಹಾ ಪರಶುರಾಮನಿಗೆ ತಾಯಿಯಾಗಿ ಹೌದು ಆಕೆ ಮನಸ್ಸು ಚಂಚಲಾಯ್ತು. ಹೌದ್ರಿಪ್ಪ. ಆಕೆ ಮನಸ್ಸು ಚಂಚಲಾಯ್ತು. ಆಹಾ ನೀರಿನಲ್ಲಿ ಮೀನುಗಳ ರತಿ ಕ್ರೀಡೆ ಆಡ್ಲಿಕ್ಕತ್ತವ. ಹೌದ್ರಿಪ್ಪ. ಮೀನುಗಳ ರತಿ ಕ್ರೀಡೆಯನ್ನು ಆಡೋದು ನೋಡಿ ಆಹಾ ನನ್ನ ಗಂಡ ಋಷಿ ಹೌದ್ ಜಮದಗ್ನಿ ಋಷಿ ಹೌದು ಮೊದಲೇ ಹೇಳಿ ಕೇಳಿನೇ ಲಗ್ನ ಆಗ್ಯಾನ. ಹೌದ್ರಿಪ್ಪ. ಖರೇ ಹೊರಗೆ ಆಡ್ತಿರ್ತಕ್ಕಂಥ ಮೀನ ಎಲ್ಲಿ ನೀರೊಳಗೆ ಮೀನ ರತಿ ಕ್ರೀಡೆ ಆಡ್ತಾವ, ಹೌದ್ ಹೊರಗೆ ನೋಡಿದ್ರೆ ಗಂಡು ಹೆಣ್ಣು ಚಿಗರಿ ರತಿ ಕ್ರೀಡೆ ಆಡ್ತಾವ. ಹೌದ್ರಿಪ್ಪ. ನಾನು ರತಿ ಕಿಡ್ಲೆ ಆಡ್ಲಿಲ್ಲ ಅಂತೇಳಿ ಯಾವಾಗಕ್ಕೆ ಭಾವ ಪರಕಾಯ್ತು ಭಕ್ತಿ ಪರಕಾಯ್ತು. ಆಹಾ ಹಾವಿನ ಸಿಂಬಿ ಹರಿದು ಹೋಯ್ತು, ಹೌದ್ ಉಸ್ಕಿನ ಕೊಡ ಒಡೆದು ಹೋಯ್ತು. ಹೌದ್ ನಿನ್ನ ಮನ ಯಾವಾಗ ತಪ್ಪ ಆಲೋಚನೆ ಮಾಡಿದಂದ್ರ ಆಹಾ ನಿನ್ನ ಶರೀರಕ್ಕೆಲ್ಲ ಮಹಾರೋಗ ಆಗಲಿ ಅಂತೇಳಿ ಗಂಡ ಶಾಪ ಕೊಟ್ಟ ಹೌದ್ರಿಪ್ಪ. ಜಮದಗ್ನಿ ಋಷಿ. ಹೌದು ಇಂತಿಂತ ಕತಿ ವಿಷಯಗಳು ಹೊರಗೆ ಬರ್ಬೇಕಾದ್ರ ಆಹಾ ಇಂತ ಒಂದು ಇವತ್ತು ಹೆಂಗಾಯ್ತು ಅಂತ ಕೇಳಿದ್ರ ಹೆಂಗ್ರಿಪ್ಪ. ಹಂಡೆ ಹಾಲು ಕುಡ್ದಟ್ಟು ಆನಂದ ಆಯ್ತು. ಹೌದು ಅಪ್ಪ ಮಗನ ವಾದದೊಳಗ ಹೌದ್ ನಾನೊಂದು ಮಹಾತ್ಮರಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೇರುತಿ ಒಳಗ ಹೌದ್ರಿಪ್ಪ. ಒಂದೆರಡು ಮಾತನ್ನ ಕೇಳ್ದಕ್ಕರ ಒಂದು ಕಮಿಟಿ ಅವ್ರು ಕೇಳಿದ್ರು. ಹೌದು ಕಂಬಳಿದ ಒಂದು ಇಸ್ಲಾಂ ಧರ್ಮದ ಒಂದು ಮಸೀದಿ ಐತಿ, ಆಹಾ ಆ ಚಿಕ್ಕೋಡಿ ತಾಲೂಕಿನ ಮಸೀದಿ ಒಳಗೆ ಎಲ್ಲಿ ಕಂಬಳ ಐತಿ ಎಷ್ಟು ಎಡಿಂದ ಐತಿ ಅಂತ ಅವ್ರು ಹಿರಿಯರು ಕೇಳ್ದಕ್ಕರ ಆಹಾ ಈಗ ಹಿಂದೂ ಒಂದ್ 2 ಸ್ಟೇಜ್ದೊಳಗ ಹೌದ್ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಸದಲಗ ಗ್ರಾಮ ಶಮಣೆಂಬರಾಯನ ಮಂದಿರದೊಳಗ ಕಂಬಳ ಐತಿ ಅಂತ ಹೇಳಿದ್ರು. ಹೇಳಿದ್ರು. ಅದಕ್ಕೆ ಒಪ್ಪಿಲ್ಲ. ಹೌದ್ ಮತ್ ಇವತ್ತಿನ ದಿವಸನು ಕೂಡ ಮತ್ತು ಅದನ್ನೇನ ಕಾಕ ಅವ್ರು ಹೇಳ್ಯಾರ. ಆಹಾ ಅದು ನಮ್ಮ ಹಿರಿಯರಿಗೆ ಒಪ್ಪಿಗೆ ಇತ್ತಪ್ಪ ಅಂತಂದ್ರೆ ಕ್ಲಿಯರ್ ಕೊಟ್ಟು ಒಪ್ಪಬೇಕಾಗ್ತೈತಿ.
ಹೌದ್ರಿಪ್ಪ ಯಾಕಂದ್ರೆ ಮೊದಲು ಅದನ್ನ ಸಾಲ್ವ್ ಮಾಡಿದವರು ಕಮಿಟಿ ಹಿರಿಯರು. ಹೌದು ಅದರ ಜೊತೆ ನಾವೊಂದು ಮಾತು ಏನ್ ಹೇಳಿದೆ ಅಂತ ಕೇಳಿದ್ರ, ಏನ್ ಹೇಳಿದ್ರಿ? ಚಿಂಚಲಿ ಮಾಯಕ್ಕ ಆಹಾ ಕೀಲ ಮತ್ತು ಕಟ್ ಅಂತಕ್ಕಂಥ ರಾಕ್ಷಸರನ್ನು ಹೊಡೆದು ಬಡದು ಕೀಲ ಕಟ್ಟಿ ಜಾತ್ರೆ ಅಂತ 3 ವರ್ಷಕ್ಕೊಮ್ಮೆ ಆಗ್ತೈತಿ. ಹೌದ್ರಿಪ್ಪ. ಆ ಜಾತ್ರೆ ನಡಿಬೇಕಾದ್ರೆ ಬರೀ ಮಾಯಕ್ಕ ಅಷ್ಟೇ ಹತ್ತುದಿಲ್ಲ, ಅದಕ್ಕೆಲ್ಲ ಕಾರಣೀಕರ್ತರು ಬೇಕಾಗ್ತಾರ. ಹೌದ್ರಿಪ್ಪ. ಕಾರಣೀಕರ್ತರು ಬೇಕಾಗ್ತಾರ ಅಂತೇಳಿ ಯಾರ ಕನಸಿನೊಳಗೆ ಹೋಗಿ ಮಾಯಕ್ಕ ಮಾತನ್ನ ಹೇಳಂತಕ್ಕಂಥ ಮಾತನ್ನ ಹೇಳಿದಾಗ ಆಹಾ ನಾ ಹೆಂಗ್ ಹೇಳಿದೆ ಅಂದ್ರ, ಇಟ್ರಾಯ ಮುರುಸಿದ್ದೇನೆ ಚರಿತ್ರೆ ಹೇಳುವಾಗ ಹೌದ್ ಯಾನ ಮಾತುಗಳು ಹೇಳ್ಕೊತೀಗಿನಿ ನನಗೆ ಗೊತ್ತಿದ್ದ ಹೇಳಿನಿ. ಹೌದ್ರಿಪ್ಪ. ಇದ್ರೊಳಗೆ ಹನರೇ ಯಪ್ಪ ನಿನಗೆ ಗುರ್ತೈತಿ ಅಂತ ಹೊಳ್ಳಿದ್ರಾಗ ಸಾಲ್ವ್ ಮಾಡಿ ಕೇಳಬೇಡ ಅಂತಕ್ಕಂಥ ಮಾತನ್ನ ಹೇಳ್ದಕ್ಕಾರ ಆಹಾ ಅದನ್ನು ತಂದು ಇದಕ್ಕೆ ಕೂಡಿಸೋರು ನಿನಗೆ ಉತ್ತರ ಗುರುತಿರ್ಲಿಲ್ಲ ಅಂದ್ರೆ ಪ್ರಶ್ನೆ ಮಾಡಬಾರದು ತಮ್ಮ ಅಂತೇಳಿ ಸೂಚನೆ ಕೊಟ್ಟು ಹೌದ್ರಿಪ್ಪ. ಹೇಳ್ಯಾರ. ಹೌದು ಹಂಗೇನಿಲ್ಲಪ್ಪಾಜಿ, ಅದು ಹೌದ್ ಶಿವರಾಯಿ ಪಡೂಲಕರತ್ ಹೇಳಿ ಹೇಳಿ ಒಟ್ಟೆ ಮಾಯಕ್ಕನ ಮಂದಿರಕ್ಕೆ ಬರೋದನ್ನ ನಿಜ ಪ್ರಪಂಚದೊಳಗೆ ಇರ್ಬೇಕಂತ ಹೇಳಿ ಹೇಳಿ ಚಿಂಚಲಿ ಗ್ರಾಮದಲ್ಲಿ ಜೀವನ ಮಾಡಕತ್ತಿದವರು. ಹೌದ್ರಿಪ್ಪ. ಕರೆ 3 ವರ್ಷಕ್ಕೊಮ್ಮೆ ಕೀಲು ಕಟ್ಟ ಜಾತ್ರೆಯನ್ನು ಮಾಡ್ತಿರ್ತಕ್ಕಂಥದ. ಆಹಾ ಈ ಜಾತ್ರೆ ಕಾರ್ಯಕ್ಕೆ ನಿತ್ಯ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಇದೇ ಮನತಂದವ್ರಿಗೆ ಸಲ್ತೈತಿ ಅಂತ ಹೇಳಿ ಹೇಳಿ ಆ ಶಿವರಾಯಿ ಮುತ್ಯಾರ ಕನಿಷ್ಠನೊಳಗೆ ಬಂದು ಹೌದ್ ಹೇಳಿ ಹಿಂಗ ಕೆಲಸಕ್ಕೆ ತಗೊಂಡಾರ್ತೆ ಸಿದ್ಧಾಂತ ಮಾತದ. ಯಾರ ಕನಿಷ್ಠನೊಳಗೆ ಬಂದಾಳು ಅಕ್ಕಮಯ್ಯಕ್ಕ ಅಂತ ಕೇಳಿದ್ರ ಶಿವರಾಯಿ ಮುತ್ಯ ಪಡೋಲ್ಕರ್ ಅವ್ರ ಕನಿಷ್ಠನೊಳಗೆ ಬಂದು ಆಹಾ ಸದ್ಯಕ್ಕೆ ಹಿಂಗ್ ನಡೆದ ಹಿಂಗ್ ಬರೆದು ಇಟ್ಟಾರ. ಹೌದ್ರಿಪ್ಪ. ನಾ ಬಾಯಿ ಮಾತ್ಲೆ ಹೇಳು ಮಾತಿಲ್ಲದ, ಹೌದು ಹಿಂಗೆ ಬರೆದು ಇಟ್ಟಾರ ಹಿರಿಯರ. ಬರೆದು ಇಟ್ಟಾರೆ ಸದ್ಯಕ್ಕೆ ಚಿಂಚಲಿ ಗ್ರಾಮದಾಗ ನಡೆದೈತಿ ಕತಿ ಹೌದ್ರಿಪ್ಪ. ನಡೆದ. ಅದಕ್ಕ ತಂದೆ ಮಕ್ಕಳ ವ್ಯವಹಾರದೊಳಗ ಆಹಾ ಶಂತೂನ್ ರಾಜನ ಕತ್ತಿ ಒಳಗ ಆ ಹಿಂದ ಮಕ್ಕಳಾಗ್ಲಿ ತಂದೆ ಆಗ್ಲಿ, ತಂದೆ ದೊಡ್ಡವದಾನ, ತಾಯಿ ದೊಡ್ಡಕಿದಾಳ, ಗುರು ದೊಡ್ಡವನ ಅಂತ ಹಿಂಗೆ ಹೇಳ್ಕೊತ ಬಂದೆಪ್ಪ. ಕರೆ ಹೌದ್ರಿಪ್ಪ. ಭೀಷ್ಮಾಚಾರ್ಯದ್ ಹೇಳ್ರಿ, ಬರ್ಬರಿಕಂದ್ ಹೇಳ್ರಿ, ಕೌರವರು ಪಾಂಡವ್ರದ್ದು ಹೇಳಿದ್ರಿ. ಹೌದು ಆ 11 ಅಕ್ಷರ ದಂಡು ಪಾಂಡವ್ರದು, 7 ಅಕ್ಷರ ದಂಡು ಕೌರವ್ರದು. ಹೌದ್ರಿಪ್ಪ. ಆ ಬರ್ಬರಿಕನ ಶರೀರ ಅನ್ನೋದು 3 ದಿನದೊಳಗೆ ಕೊಳತು ಹೋಗಿರ್ಬೇಕು. ರುಂಡ್ ಅನ್ನೋದು ಒಂದು ಗುಡ್ಡದ ಮೇಲೆ ಕೂತ್ ಇದನ್ನೆಲ್ಲ ನೋಡ್ಬೇಕು. ಹೌದ್ರಿಪ್ಪ. ಇದನ್ನೆಲ್ಲ ಕತ್ತಿ ಹೇಳಿ ಗುಂಡು ನಗುದು ಕತ್ತಿ ಹೇಳಿ ಒಂದು ದಂಡಿಗೆ ಬಂದ 1-2 ಮಾತುಗಳನ್ನ ಅಡಕಾಗಿಟ್ಟಿರಿ. ಆಹಾ ಭೀಷ್ಮಾಚಾರ್ಯ ಅಂದ್ರೆ ಯಾರು ಅಂತ ಕೇಳಿದ್ರ, ಯಾರ್ರಿಪ್ಪ? ಶಂತುನ ರಾಜ ಗಂಗಾದೇವಿ ಮಗನೇ ಭೀಷ್ಮಾಚಾರ್ಯ. ಹೌದು 7 ಮಂದಿ ಹುಟ್ಟಾಕರ 7 ಮಂದಿನ ಒಯ್ದು ಯಾವಾಗ ತಾಯಿ ಹೊಳೆಯೊಳಗೆ ಹೋಗುದ್ರು. ಹೌದ್ 8ನೇ ನಂಬರ್ ಮಗ ಹುಟ್ಟಿದಾಗ ತಂದೆ ಮನಸ್ಸು ತಡಿಲಿಲ್ಲ, ಹೌದ್ರಿಪ್ಪ. ತಂದೆ ಸಿಟ್ಟು ತಾಳಲಿಲ್ಲ. ಆಹಾ ತಾಳಲಾರ್ದಕ್ಕಾಗಿ ಈ ಕೋಶಿಗನ್ನು ಎಲ್ಲಿ ತಗೊಂಡ್ ಹೊಂಟಿಯಿಂದ ಹೌದ್ ಇದನ್ನು ಕೂಡ ನಾ ಕೊಲ್ಲೋದಕ್ಕೆ ಹೋಯ್ತೀನಿ ಅಂದಕ್ಕರ ಸಿಟ್ಟಿಗೆರಿ ಶಾಪ ಕೊಟ್ಟ. ಹೌದ್ರಿಪ್ಪ. ಸಿಟ್ಟಿಗೆರಿ ಯಾಪಕ್ಕು ಏನು ಕೊಟ್ಟ ಶಾಪ ಅಂತ ಕೇಳಿದ್ರ, ಆಹಾ ಏನ್ರಿಪ್ಪ? ನೀ ನನ್ನ ಮಗುವಿನನ್ನ ನನಗೆ ಕೊಡ್ಬೇಕು ಅಂತ ಹೇಳಿ ಶಾಪ ಕೊಟ್ಟ. ಹೌದು ನಾ ಕೊಟ್ಟ ಮಾತಿಗೆ ನೀ ಉಳಿಲಿಲ್ಲ ಅಂತ ತಿಳ್ಕೊಂಡು ಅವನು ಕೂಸಿನ ಅವನ ಕೈ ಒಳಗೆ ಕೊಟ್ಟು ಗಂಗಾದೇವಿ ಹೊಂಟಕರ ಗಂಗಾಗಿ ಎಂತ ಶಾಪ ಕೊಟ್ಟಾನ ಅಂತ ಕೇಳಿದ್ರ, ಆಹಾ ಎಲ್ಲಾ ದೇವರುಗಳು ಊರಾಗಿದ್ರು ಕೂಡ ಹೌದ್ ಹುಚ್ಚಿ ಏನ್ ಹೇಳ್ಯಾರ ನಮ್ ಕಾಕ, ಹಿಂದಿನ ಜನ್ಮದಲ್ಲಿ ಅಷ್ಟವಸುಗಳಿದ್ರು. ಹೌದು ಅಷ್ಟವಸುಗಳಿದ್ದವ್ರೆ ವಶಿಷ್ಠರ ಗುರುಗಳ ಹತ್ತಿರ ಹೋಗಿ ಹೋಗಿ ಬೇಕು ಬೇಡದನ್ನ ಕೇಳ್ದಕ್ಕಾರ ಅವ್ರೆಲ್ಲ ಕಾಮಧೇನು ಇತ್ತು. ಹೌದ್ ಆ ಕಾಮಧೇನುವಿನಿಂದ ಬೇಕು ಬೇಡದ ವಶಿಷ್ಠರಿಗೆ ಕೊಡ್ತಿದ್ದ. ಅವಾಗ ಕಾಮಧೇನು ಒಯ್ಯುವಾಗ ಆಹಾ ಇದೇ ಕಾಮಧೇನು ಅಂತಕ್ಕಂಥ ಆಕಳನೆ ಮುಂದೆ ಗಂಗಾಗಿ ಹುಟ್ಟಿ ಬಂದಾಳ ಅಂತ ನಮ್ಮ ತಂದೆ ಹೇಳ್ಯಾನ. ಹೌದ್ರಿಪ್ಪ. ಹಿಂದ ಮಾಡಿರ್ತಕ್ಕಂಥ ತಪ್ಪಿಗೆ ಇವ್ರು ಮುಂದಿನವ್ರು ಭೋಗಿಸಿದ್ರಂದ್ರ ಹೌದು ಈ ಜನ್ಮದಲ್ಲಿ ಆಕಿ ಭೋಗಿಸಬಾರದಿತ್ತು. ಹೌದ್ ಈಗ ಹಳ್ಳಿಗೆ ಎಟ್ಟು ಊರಿಗೆ ಕೆಲವೊಂದು ಕಡೆ ಎಲ್ಲ ನೋಡಿದ್ರ ಆಹಾ ಶಂತುನ ರಾಜನ ಮಡದಿ ಗಂಗಾ ಮಾಡಿರ್ತಕ್ಕಂಥ ತಪ್ಪಿಗಾಗಿ ಹೌದು 7 ಮಕ್ಕಳ ತಾಯಿಯಾಗಿ ಆಕಿ ವಸ್ತಿ ಅಡವ್ಯಾಗ ಐತಿಕರ ಊರಾಗಿಲ್ಲ. ಹೌದ್ರಿಪ್ಪ. ಈಗ ಸದ್ಯಕ್ಕ ಆಕಿ ಹಿಂದಿನ ಜನ್ಮದ ಇವ್ರು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನ ಶುದ್ಧ ಮಾಡಕ್ ಬಂದಿದ್ರು. ಮತ್ತ ದೇವರಾಗಿ ಊರಾಗ ಉಳಿಬೇಕಿತ್ತಿರಲ್ಲ. ಹೌದು 7 ಮಕ್ಕಳನ್ನ ಯಾವಾಗ ಹೊಳ್ಯಾಗ ಬಿಟ್ಟಳು, ಆಹಾ ತಂದೆಗೆ ಸಿಟ್ಟು ತಾಳಿಲ್ಲ. ಹೌದ್ 8ನೇ ನಂಬರ್ ಮಗನ್ ಒಯ್ದು ನೋಡಿ ಮಗನ್ ಇಸ್ಕೊಂಡು ರಾಜವಾಡಿಯಾಗಿ ಇಟ್ಕೊಂಡ. ಹೌದು ನೀ ಊರಾಗಿದ್ರ ಸಿರಿ ಬರೋದಲ್ಲ, ನೀ ಊರಾಗಿದ್ರನು ನಡೆಯುವುದಲ್ಲ, ನೀ ಅಡವ್ಯಾಗ ಇರತ್ತೇಳಿ ಗಂಡ ಶಾಪ ಕೊಟ್ಟ. ಗಂಡನ ಶಾಪಿಗಾಗಿ 7 ಮಕ್ಕಳ ತಾಯಿಯಾಗಿ ಸದ್ಯಕ್ಕೆ ಅಡವ್ಯಾಗದಾಳ ಕಾಕ. ಹೌದ್ರಿಪ್ಪ. ವಿಚಾರ ಮಾಡು ಮತ್ತ ಸದ್ಯಕ್ಕೆ ಅಡವ್ಯಾಗದಾಳ. ಆಹಾ ಆಕೆಗೆ ಊರಾಗ ಜಾಗಿಲ್ಲ. ಹೌದ್ ಅಂತಕ್ಕೆ ಆ ಜನ್ಮದ ಕತ್ತಿ ಹೆಂಗೈತಿ. ಮುಂದೆ ಭೀಷ್ಮಾಚಾರ್ಯ ಹೆಂಗತಿ ಕೇಳಿದ್ರ, ಹೆಂಗ್ರಿಪ್ಪ? ಶಂತೂನ ರಾಜನ ಕೈವಾಸ ಮಾಡಿ ಗಂಗಾದೇವಿ ಹೋದ ನಂತರ ಆಹಾ ರಾಜ್ಯ ಮಹಾರಾಜರವರು ಹೌದ್ ರಾಜ್ಯ ಮಹಾರಾಜರು ಬಹಳ ಮಂದಿ ಅವ್ರಿಗೆ ಹೆಂಡ್ರು ಮಕ್ಕಳು ಹಿಂಗ ಬೇಕು. ಹೌದು ಶಂತೂನ ಮಹಾರಾಜ ಮತ್ತೊಂದು ಹೆಂಡತಿಗೆ ಮಾಡ್ಕೋಬೇಕಂತ ವಿಚಾರ ಮಾಡ್ಯಾನ. ಆಹಾ ಮತ್ತೊಂದು ಹೆಣ್ಣು ಮಗಳು ಅವಂಗ ಪಸಂದ್ ಆಗ್ಯಾದ. ಹೌದ್ ಮತ್ತೊಂದು ಹೆಣ್ಣು ಮಗಳು ಪಸಂದ್ ಆದಕ್ಕರ ಶಂತೂನ್ ರಾಜ ಏನ್ ಮಾಡ್ಯಾನ, ಏನ್ ಮಾಡ್ಯಾನ್ರಿ? ಆ ಹೆಣ್ಣು ಮಗಳಿಗೆ ಹೋಗಿ ನೋಡಿ ಲಗ್ನ ಮಾಡ್ಕೋಬೇಕಂತ ಹೆಣ್ಣು ಮಗಳ ತಂದೆಗೆ ಹೇಳಿದ. ಆಹಾ ಹೆಣ್ಣು ಮಗಳಂದ್ಳು,
ಈಗಾಗಲೇ ಗಂಗಾದೇವಿಯನ್ನ ಲಗ್ನಾಗಿ ಗಂಗಾದೇವಿ ಮಗ ಶಂತನು ರಾಜನ ಮಗ ಹೌದ್ ಮನಿಯೊಳಗೆ ಯಾರದಾರ ಭೀಷ್ಮಾಚಾರ್ಯ ಅದಾನ. ಹೌದು ನಾ ಹೋಗಿ 10 ಮಕ್ಕಳ ಹಡಿದ್ರು ಕೂಡ ರಾಜ್ಯ ಪಟ್ಟ ದೊಡ್ಡವನಿಗೆ ಆಗ್ತದ, ಸಣ್ಣವ್ರಿಗೆ ಆಗುದಿಲ್ಲ. ಹೌದ್ ಹೌದು ಹಂಗ ನನಕ್ಕಿಂತ ದೊಡ್ಡಕ್ಕಿ ಮಗ ಶಂತನು ರಾಜನ ಮಗ ಯಾರು ಭೀಷ್ಮಾಚಾರ್ಯ ಮನಿಯೊಳಗದಾನ, ಹಾ ಹಾ ಅವನಿಗೆ ರಾಜ್ಯ ಆಗ್ತದ. ಹೌದ್ ನನ್ನ ಮಕ್ಕಳು ಸೇವಕರಾಗ್ತಾರ, ಅವನಿಗೆ ನಾ ಲಗ್ನ ಆಗೋದಿಲ್ಲ ಅಂದ. ಹೌದ್ ಹೌದು ಯಾರಿಗೆ? ಯಾರಿಗೆ? ಶಂತನು ಮಹಾರಾಜಾಗ. ಅವಾಗ ಶಂತನು ಮಹಾರಾಜಾಗ ಲಗ್ನ ಆಗುದಿಲ್ಲ ಅಂತಕ್ಕರ ಗಂಗಾರೆ ಬಿಟ್ಟಗಳು ಮತ್ತೊಂದರೆ ಮಾಡ್ಕೋಬೇಕಂದ. ಮತ್ತೊಂದು ಮಾಡ್ಕೋಬೇಕಾದ್ರೆ ಮನ್ಯಾಗ ಸಣ್ಣ ಕೋಸ ಯಾರು ಭೀಷ್ಮಾಚಾರ್ಯ ಅದಾನ. ಹೌದ್ ಹೌದ್ರಿ ಭೀಷ್ಮಾಚಾರ್ಯ ಅದ ಅಂತ ತಿಳ್ಕೊಂಡು ಈ ಕಡೆ ಮಗನ ಬಿಡ್ಬೇಕು ತಿಳಿವಲ್ದು, ಈ ಕಡೆ ತನಗ ಬೇಕಾಗಿ ಹೆಣ್ತಿನ ಮಾಡ್ಕೋಬೇಕು ತಿಳಿವಲ್ದು. ಹೌದ್ ಹೌದು ಹೆಣ್ತಿನ ಮಾಡ್ಕೋಬೇಕಂತಾನ ಮಾಡ್ಕೊಳ್ಳಿ ಹೆಂತ ಏನಂದಳು, ಹಾ ಹಾ ನನ್ನ ಹೊಟ್ಟೆಲಿ ಹುಟ್ಟು ಮಕ್ಕಳು ರಾಜ್ಯಗಾದಿ ಇರೋದಿಲ್ಲ. ಭೀಷ್ಮಾಚಾರ್ಯ ಅವನು ಒಬ್ಬ ದೊಡ್ಡ ರಾಜ್ಯ ಅದಾನ, ಹೌದ್ ಹೌದ್ರಿಪ್ಪ ರಾಜ್ಯಗಾದಿಗೆ ಇರೋದಿಲ್ಲ. ಹಿರಿಯವ ಯಾರದಾರು ಭೀಷ್ಮಾಚಾರ್ಯ ಅದಾನ ಅಂತೇಳಿ ಆಕಿ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಹೌದ್ ಹೌದ್ರಿ ಅವಾಗ ಬಂದ ಮನಿಯೊಳಗ ತಲೆ ಕಟ್ಟಿ ಮನ್ಕೊಂಡ ಅಪ್ಪ. ಹಾ ಹಾ ಅಪ್ಪ ಮಗನ್ ನ್ಯಾಯ ಅಂದ್ರೆ ಅಪ್ಪ ಜಗತ್ತದೊಳಗೆ ಯೂಟ್ಯೂಬ್ದವ್ರು ನಾಳೆ ಟೈಟಲ್ ಹಾಕಿ ಇವ್ ಫುಲ್ ಓಡಿಸ್ತಾರ ಅಂತೇಳಿ ಇಟ್ಟು ಹಾಳು ಹೋಗೋದಿನ್ನ. ಇಲ್ಲಿ ಏನು 3 ವಿಡಿಯೋ ಹಚ್ಚಾರ ನೋಡ್ರಿ, ಈಗ ಹೌದು ಇವ್ 3 ಫುಲ್ಲೇ ಓಡಿರ್ಬೇಕ್ರಿ. ಟೈಟಲ್ ಯಾವತ್ತನೇ ಹಾಕೋದು. ಹೌದ್ ಅಂತ ವಿಷಯ ಇವತ್ತಿನ ದಿವಸ ಬಳಕೆ ಮಾಡ್ಬೇಕಾದ್ರೆ ಸಾಮಾನ್ಯ ಮಾಡ್ಲಿಲ್ಲ. ಹೌದ್ ಹೌದ್ರಿಪ್ಪ ಈಗ ಏನು ಇವತ್ತಿನ ದಿವಸ ನಮ್ಮ ನೂಲಿ ಗ್ರಾಮದವ್ರು ಕೂಡಿಸ್ಯಾರ ನೋಡು. ಹಾ ಹಾ ಇನ್ನು ನಾಳೆ ಏಪ್ರಿಲ್ದಾಗ 20 ಭಂಡಾರ ಬುಕ್ ಮಾಡ್ಕೊಂಡಿವ್ರಿ ನಾವು. ಹೌದ್ 20 ಭಂಡಾರ ಬುಕ್ ಮಾಡಿ ಇದು ಒಂದ ಜ್ಞಾನದಿಂದ ಇವತ್ತೇನು ನೂಲಿ ಗ್ರಾಮದಾಗ ನಮ್ಮ ಕಾಕನ ಕೂಡ ಕುಸ್ತಿ ಆಗ್ಯದ ನೋಡ್ರಿ. ಹೌದು ಇಟ್ರ ಮ್ಯಾಲ 20 ಭಂಡಾರಕ್ಕೆ ನಾವು 10 ಮ್ಯಾಲಿಗೆ ಕೊಡ್ತೀವಿ ನಾವು ಕಾದಾಟ. ಹೌದ್ ಹೌದ್ರಿಪ್ಪ ಹಂಗ ಇವತ್ತಿನ ದಿವಸ ವಿಷಯ ಆಗ್ಯಾವ. ಹೌದು ಮನ್ಯಾಗ ಬಂದ ತಲೆ ಕಟ್ಟಿ ಮಾಡ್ಕೊಂಡ ಹಾ ಹಾ ಯಾರು? ಯಾರು? ಯಾರ ತಲೆ ಕಟ್ಟಿ ಮಾಡ್ಕೊಂಡ್ರ ಶಂತನು ಮಹಾರಾಜ ಮಕ್ಕೊಂಡ. ಹೌದ್ ಹೌದ್ರಿಪ್ಪ ಅವಾಗ ಸಣ್ಣ ಮಗ ತಂದೆಗೆ ಕೇಳ್ತಾನ, ಯಪ್ಪ ಹೌದ್ ಏನ್ ಆರಾಮ ತೆಪ್ಪಿ ಮನ್ಕೊಂಡಿವ, ಹೌದು ಯಾಕೆ ಮನ್ಕೊಂಡಿ ಅಂತ ಕೇಳ್ದ. ಹಾ ಹಾ ಅವಾಗ ಇದ್ದ ಮಾತ ತಂದೆ ಸಣ್ಣವ ಮಗ ಕರೆ. ಹೌದ್ರಿಪ್ಪ ಯಾಕ್ರಿ ತಂದೆ ದೇವ್ರಂದಾರಿಲ್ಲ ದೊಡ್ಡವ್ರಂದಾರ್ರಿ ಗುರು. ಹೌದ್ ಹೌದು ಭೀಷ್ಮಾಚಾರ್ಯ ಸಣ್ಣವ ಮಗ. ಹೌದ್ ಅವನಿಗೆ ಹೇಳ್ತಾನ, ನಿಮ್ಮವ್ವ ಗಂಗಾರೆ ಹಾದಳು, ಹೌದು ಭೀಷ್ಮಾಚಾರ್ಯ ನೀನರೇ ಉಳ್ಕೊಂಡಿ, ಹೌದ್ರಿಪ್ಪ ನಾ ಇನ್ನೊಬ್ಬಕ್ಕಿನ ನಿಮ್ಮ ಅವ್ವಗ ಆಗಬೇಕತ್ತೀನಿ. ಹಾ ಹಾ ಆಗಬೇಕಾದ್ರೆ ನಿಮ್ಮ ಅವ್ವ ಏನ್ ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ? ನಾಳೆ ನಿನ್ನ ಮಗನೇ ರಾಜ್ಯಗಾದಿಗೆ ಇರ್ತಾನ, ಹೌದು ಅವನಿಗೆ ರಾಜ್ಯ ಪಟ್ಟಾಗ್ತೈತಿ, ಹೌದ್ ಅವನ್ ಹ್ಯಾಂಡ್ತಿ ಬರ್ತಾಳ ಹಿಂಗ್ ಸಂಕಲ್ಪ ಐತಿ ಅಂದಾಕರ. ಹಾ ಹಾ ಯಾರ ಮನಿಗೆ ಹೋಗಿ ಕನ್ಯಾ ನೋಡಿ ಬಂದಿ ಅಂದ, ಇಂಥ ಮನಿಗೆ ಹೋಗಿ ಕನ್ಯಾ ನೋಡಿ ಬಂದಿನಿ ಅಂದ. ಹೌದ್ ಈರಪ್ಪ ನೀ ಆರಾಮತ್ ಹೇಳಿ ಹೇಳಿ ಸ್ವತಃ ಭೀಷ್ಮಾಚಾರ್ಯನೇ ಹಾ ಹಾ ಶಂತನು ಮಹಾರಾಜನ ಬಿಟ್ಟು ಬಿಟ್ಟು ಅಲ್ಲಿ ಹೋಗ್ಯಾನ ಹೆಣ್ಣಿದ್ದ ಮನಿಗೆ. ಹೌದ್ ಹೌದ್ರಿಪ್ಪ ತಾಯಿ ಭೀಷ್ಮ ಪ್ರತಿಜ್ಞೆ ಮಾಡ್ತೀನಿ, ಹೌದ್ ಭೀಷ್ಮ ಒಂದು ವಚನ ಕೊಡ್ತೀನಿ, ಹೌದ್ ಹೌದು ನಾ ಲಗ್ನ ಆಗುದಿಲ್ಲ, ಹೌದ್ ನಮ್ಮ ತಂದೆಗೆ ನಿನಗ ನಿತ್ತ ಲಗ್ನ ಮಾಡ್ತೀನಿ ಅಂತೇಳಿ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿ ಹಾ ಹಾ ನಾ ರಾಜಗಾದಿಗೆ ಇರುದಿಲ್ಲ, ಹೌದ್ ನಾ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿ ಮಗ ಹುಟ್ಟಿ ತಂದೆ ಲಗ್ನ ಮಾಡಿದ. ಹಾಲು ಮತ್ತವ್ರು ಯಾರು ಹಾಡಿಲ್ಲಪ್ಪ, ಮನವಿ ಮುತ್ಯಾರ ಹಾಡ ಮಾಡಿ ಹಾಡ ಹಾಡ್ಯಾರ. ಹೌದ್ ಹೌದ್ರಿಪ್ಪ ಹಾಲು ಮತ್ತವ್ರು ಯಾರು ಹಾಡಿಲ್ಲ. ಹೌದು ಕೈನಾಳ್ ಚಂದ್ರ ಮುತ್ತೆ ಹಾಡಿಲ್ಲ, ಜೇವ್ರು ಚನ್ನಬಸಪ್ಪಗೌಡ್ರು ಹಾಡಿಲ್ಲ, ಬಿಜ್ಜರಿಗೆ ಸ್ವಾಮಿನಿಂಕಕ್ಕ ಹಾಡಿಲ್ಲ, ಹೌದ್ ಇವ್ರು ಯಾರು ಹಾಡಿಲ್ಲ. ಹೌದು ಮಣಿಯು ಮುತ್ಯಾರ ಮಾತ್ರ ಮಗ ಹುಟ್ಟಿ ತಂದೆ ಲಗ್ನ ಮಾಡಿದ ಅಂತಕ್ಕಂಥ ಹಾಡು ಹಾಡಿದವ್ರು ಅವ್ರು ಆದ್ರೆ ಮಣಿಯು ಮುತ್ಯಾರ ಹಾಡಿದ್ರು. ಹೌದ್ ಹೌದ್ರಿಪ್ಪ ಅವಾಗ ಮದುವೆ ಮಾಡಿದ ತಂದಿದು ಮತ್ತೊಂದು ಹೆಣ್ಮಗಳದು ಮದುವೆ ಮಾಡಿ. ಹೌದು ಯಾರಿಗೆ ಗುರುವಾದ? ಯಾರಿಗ್ರಿಪ್ಪ? ಗುರುಗಳ ಕೆಲಸ ನೋಡ್ರಿದ. ಹೌದ್ ಕೌರವರು ಪಾಂಡವರು ಅಣ್ಣತಂಬ್ರದಾರ. ಹೌದ್ ಹೌದು ಕೌರವರಿಗೆ ಗುರುವಾದ ಭೀಷ್ಮಾಚಾರ್ಯ, ಹೌದ್ ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮಾಚಾರ್ಯ. ಹೌದ್ ಹೌದು ಕೌರವರ ಕಡೆ 3 ಮಂದಿ ಗುರುಗಳದಾರ. ಹೌದ್ ಪಾಂಡವರ ಕಡೆ ಒಬ್ಬ ಕೃಷ್ಣ ಪರಮಾತ್ಮ ಅದಾನ. ಹೌದು ಯಾಕೋ ಆ ವಿಷಯದೊಳಗೆ ಕೃಷ್ಣ ಪರಮಾತ್ಮನ್ ಬಹಳ ತಗೊಂಡಿರಿ ನೀವು. ಹೌದ್ ಹೌದು ಇಲ್ಲಿ ವಿಷಯ ದೇವರು ಗುರು ನಡೆದಿಲ್ಲ, ಹೌದು ಗುರು ಶಿಷ್ಯ ವಿಷಯ ನಡೆದಾವ. ಗುರು ಮಾಡಿರ್ತಕ್ಕಂಥ ಕೆಲಸ ಹೇಳ್ಬೇಕಂತ ಕೃಷ್ಣನ ಕೆಲಸ ಬಾಳ ಹೇಳಿರಿ ನೀವು ಹಿಂದಿನ ಪಳೆ ಒಳಗ. ಹೌದ್ ಹೌದು ಯಾಕ ನಂದು ಜ್ಞಾನಿ ಕೂತ್ ಕೇಳ್ಬೇಕಾಕೈತಿ, ಏನೂ ಅಬ್ಜೆಕ್ಷನ್ ಮಾಡಬಾರ್ದು. ಹೌದ್ ಹೌದ್ರಿ ಮಾತಿಗೆ ಕೃಷ್ಣ ಅಂದಿರಿ ನೀವು. ಹೌದು ಇರ್ಲಿ, ಇದು ಬೆಳಗು ಮುಂಜಾನೆ ಜಾವದ ಬರೀ ಮುಂದಿನ ಪಳೆ ಅಂದ್ರ ಹಣ್ಣಾಗ್ಯಾವೆಲ್ಲ ಯಾನು ಉಳಿದಿಲ್ಲ. ಕೇಳ್ರಿ ವಿಷಯ. ಅವಾಗ 3 ಮಂದಿ ಗುರುಗಳದಾರ. ಹೌದು ಯಾರ ಕಡೆ? ಕೌರವರ ಕಡೆ. ಹಾ ಹಾ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ. ಹೌದ್ರಿಪ್ಪ ಎಷ್ಟು ಮಂದಿ ಇವ್ರು ಕೌರವ್ರ ಅಂತಂಬ್ರು? ಹಾ ಹಾ 101 ಮಂದಿ ಇದಾರ ಇವ್ರು. ಹೌದ್ರಿಪ್ಪ ಯಾರು ಹೊಟ್ಟೆವ್ರು ಇವ್ರು? ಯಾರು ಹೊಟ್ಟೆವ್ರಿಪ್ಪ? ದತ್ತರಾಷ್ಟ್ರ ಗಾಂಧಾರಿ, ಹೌದ್ ಪಂಡು ರಾಜ ಕುಂತಿ ಮಾದರಿ, ಹೌದ್ ಹೌದು ಅವ್ರ 5 ಮಂದಿ ಅಣ್ಣತಂಬ್ರದಾರ. ಹೌದ್ 5 ಮಂದಿ ಅಣ್ಣತಂಬ್ರದಾರ. 3 ಮಂದಿ ಗುರುವಿನ ಕೈಯಾಗ, 3 ಮಂದಿ ಗುರುಗಳ ಕೈಯಾಗ 101 ಮಂದಿ ಇವ್ರ ಅಣ್ಣತಂಬ್ರದಾರ. 11 ಅಕ್ಷವಣಿ ದಂಡದ. ಹೌದ್ ಹೌದ್ರಿ ಗುರು ಕೃಪಾನಿಂದ ಬಾಳ ದ್ವಾಡದಿತ್ತು. ಹಾ ಹಾ
ಗುರು ಆಶೀರ್ವಾದನಿಂದ ಬಹಳ ದೊಡ್ಡದಿತ್ತಂದ್ರ ಹೌದು 101 ಮಂದಿ ಶಿಷ್ಯಂದಿರು 11 ಅಕ್ಷಯನ ದಂಡ. ಹೌದ್ ಅವ್ರಿಗೆ 5 ಮಂದಿಗೆ ದಕ್ಕ ಹತ್ತಲಾರ್ದ ಅವ್ರು ಉಳಿದ್ರು. ನೀವು 3 ಮಂದಿ ಗುರುಗಳಿದ್ರಿ, ಹಾ ಹಾ 101 ಮಂದಿ ದಂಡ ಇತ್ತು. ಹೌದ್ ಎಲ್ಲ ಸರ್ವನಾಶವೈತ್ರಿ. 18 ದಿವಸದಾಗ ದಿನಕ್ಕೊಂದು ಅಕ್ಷಯವಣದ ಹಂಗ ಹೌದು 18 ದಿವಸಿಗೆ 18 ಅಕ್ಷಯವಣ ದಂಡೆಲ್ಲ ಹಾ ಹಾ ಕುರುಕ್ಷೇತ್ರ ದಂಡೆಲ್ಲ ಸರ್ವನಾಶವಾಯ್ತು. ಹೌದ್ ಶಂತನು ರಾಜಾಗ ದಿನ ಹೆಂಗತಿ ಕೇಳಿದ್ರ ಹೆಂಗ್ರಿಪ್ಪ ಭೀಷ್ಮಾಚಾರ್ಯಗ ಹೌದ್ ದಿನನಿತ್ಯ ಹೌದು ದುರ್ಯೋಧನ ಕೇಳ್ತಿದ್ದ. ಏನಂತ ಕೇಳ್ತಿದ್ದೆ ಹೆಂಗಂದ್ರ ನೀವು ಹೋಗಿ ಯುದ್ಧ ಮಾಡಿರಿ ಬರೀ ಅಂತ ಅನಂತಾಂಬರನ ದಂಡ ಕಳಿಸ್ತಿದ್ದ. ಹೌದ್ ಯುದ್ಧ ಮಾಡಿ ಸೂರ್ಯಾಸ್ತ ಆದ್ಮೇಲೆ ಹೊಳಿ ಬಂದ್ರಂದ್ರ ಹಾ ಹಾ ಇಂದ ಯಾರ ಎಷ್ಟು ಮಂದಿ ತೀರ್ಕೊಂಡ್ರು ಅಂತ ಕೇಳಿದಂದ್ರ ಹೌದ್ ಪಾಂಡವರು ಒಬ್ರು ತೀರ್ಕೊಂಡಿಲ್ಲ, ಕೌರವ್ರು ನಾವೇ ಇಷ್ಟು ಮಂದಿ ತೀರ್ಕೊಂಡು ಇಟ್ಟು ದಂಡ ಆನಿ ಒಂಟಿ ಕುದುರಿ ನಮ್ಮ ಸೈನಿಕರು ತೀರ್ಕೊಂಡ್ರ ಅಂತ ಹೇಳಿದ್ಪಟ್ಟಿಗೆ ಹೌದ್ ದುರ್ಯೋಧನಂದ ನೀವು ಕೈಗೆ ಬಳಿಯರಿ ಹಾಕೋರಿ ಅಂದ. ಹೌದ್ರಿಪ್ಪ ಅವಾಗ ಮಾತು ಪೆಟ್ಟಾಯ್ತು. ಶರಪಂಜರದ ಮೇಲೆ ಸರ ಹಂಗ ಮನಗಿಲ್ರಿ ನಾವು. ಹೌದ್ ಶರಪಂಜರದ ಮೇಲೆ ಮನಗ ಕಾರಣ ಬೇರೆ ಅದು. ಹೌದ್ರಿಪ್ಪ ದುರ್ಯೋಧನ ಹೇಳ್ತಾನ, ಹಾ ಹಾ ಭೀಷ್ಮಾಚಾರ್ಯ ನೀ ನಮ್ಮ ಗುರು ಇದ್ದಿ, ಹೌದ್ ನಮ್ಮದು 101 ಮಂದಿ ಅಣ್ಣತಂಬ್ರು ಇದ್ದು, ಹೌದು ನಾ ಹಿರಿಯ ಅಂತೇಳಿ ನಾ ಬಲಿಷ್ಠತ್ ನನಗೆ ಹೊರಗೆ ಬಿಟ್ಟಾರ ತಿಳ್ಕೊ. ಹೌದ್ರಿಪ್ಪ ಎಲ್ಲಾ ದಿನನಿತ್ಯ ಕೇಳಿದ್ರೆ ಬರೇ ದಂಡ. ನಮ್ಮದೇ ಅಕ್ಷಯವಣಿ ಸತ್ತು, ನಮ್ಮದೇ ಸೈನಿಕರು ಸತ್ರು, ನಮ್ಮ ಅಣ್ಣತಂಬ್ರಿ ಸತ್ರು ಅಂತ ಸುದ್ದಿ ಬರ್ತೈತಿ. ಹೌದ್ ಹೌದ್ರಿಪ್ಪ ಅಣ್ಣತಂಬ್ರಿಗೆ ಎಲ್ಲರಿಗೂ ಕೂಡ್ಕೊಂಡು ನೀವು ಕೈಗೆ ಬಳಿ ಹಾಕೋರಿ ಅಂದ. ಹೌದು ಅವಾಗ ಮಾತು ಯಾರಿಗೆ ಪೆಟ್ಟಾಯ್ತು? ಹಾ ಹಾ ಯಾರಿಗೆ ಇವನೇ ಭೀಷ್ಮಾಚಾರ್ಯ ಗುರುಗೂ ಮಾತು ಪೆಟ್ಟಾಯ್ತು. ಹೌದ್ ಮಾತು ಯಾರಿಗೆ ಕೊಟ್ಟವ? ಯಾರಿಗೆ ದುರ್ಯೋಧನಗ ಮಾತು ಕೊಟ್ಟವ. ಹೌದ್ ಹೌದು ಕೌರವರಲ್ಲಿ ಇದ್ದಿರ್ತಕ್ಕಂಥ ದುರ್ಯೋಧನಿಗೆ ಏನಂತ ಮಾತು ಕೊಟ್ಟ? ಹಾ ಹಾ ಭೀಷ್ಮ ಪ್ರತಿಜ್ಞೆಯನ್ನು ಮಾಡ್ತೀನಿ ದುರ್ಯೋಧನ. ಹೌದ್ ನಾ ಏನ್ ಮಾಡ್ತೀನಿ? ಹಾ ಹಾ ಭೀಷ್ಮ ಪ್ರತಿಜ್ಞೆಯನ್ನು ಮಾಡ್ತೀನಿ. ಹೌದ್ ನಾಳಿನ ದಿವಸ ಪಾಂಡವರು ವಂಶ ನಿರ್ವಂಶ ಮಾಡ್ತೀನಿ ಅಂತೇಳಿ ಭೀಷ್ಮ ಪ್ರತಿಜ್ಞೆ ಮಾಡಿದ. ಹೌದ್ರಿಪ್ಪ ಪಾಂಡವರು ವಂಶ ನಿರ್ವಂಶ ಮಾಡ್ತೀನಿ ಒಂದು, ಹಾ ಹಾ ಇಲ್ಲಂದ್ರೆ ಈ ಭೂಮಿ ಮೇಲೆ ಇರುವುದಿಲ್ಲ ಅಂದ. ಹೌದ್ ಸಂಜೆ ಮಾಡಿ ಮಾತಾಡಾಗ್ರಿ. ಹೌದ್ ಹೌದು ಈ ಚಿಂತೆ ಯಾರಿಗಾಯ್ತು? ಯಾರಿಗ್ರಿ ಜಗತ್ತು ನಡೆದಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಚಿಂತೆ ಆಯ್ತು. ಹೌದ್ ಹೌದು ಚಿಂತೆ ಆಗಿ ಭೀಷ್ಮ ಪ್ರತಿಜ್ಞೆ ಮಾಡ್ಯಾನ, ಭೀಷ್ಮ ವಚನ ಕೊಟ್ಟಾನಂದ್ರ ಹೌದ್ ನಾಳೆ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ಯಾನ. ಹೌದ್ ಹೊಟ್ಟೆ ಪಾಂಡವ್ರ ವಂಶ ಉಳಿದಿಲ್ಲ. ಎಲ್ಲಿಗೆ ಬಂದ ಕೃಷ್ಣ? ಹಾ ಹಾ ಎಲ್ಲಿಗೆ ಮಣಿಯೊಳಗಿದ್ದಿರ್ತಕ್ಕಂಥ ಪಂಚ ಪಾಂಡವರ ಮಡದಿಗೆ ಪಾಂಚಾಲಿ ದ್ರೌಪದಿ ಎಂದಾರ. ಹೌದ್ ಆ ದ್ರೌಪದಿ ಹತ್ತಿರ ಬಂದ. ಹೌದ್ ಹೌದು ದ್ರೌಪದಿ ಹತ್ತಿರ ಹೆಣ್ಣು ಮಗಳಿಗೆ ಹೇಳ್ತಾನ, ಹಾ ಹಾ ದ್ರೌಪದಿ ಹೌದ್ ನಾಳೆ ಆಗಲಾರ್ದ ಅಗಾಧ ಅಕ್ಕೈತಿ, ಹೌದ್ ಹೌದು ನಿನ್ನ ಮುತ್ತೈತನ ಹೊಕ್ಕೈತಿ, ಹೌದ್ ನಿನ್ನ ಕುಂಕುಮ ಅಳಕತೈತಿ ಅಂದ ಹೌದ್ ಹೌದು ಕೃಷ್ಣ ಪರಮಾತ್ಮ. ಹೌದ್ ವಿಶ್ವಾಸ ಇತ್ತು ಹೌದು ಯಾರ್ದು? ದ್ರೌಪದಿದು. ಹೌದ್ ಹೌದ್ರಿ ನೀ ನನ್ನ ಹಿಂದೆ ಇರ್ತಾ ಪೈಕಿ ನನ್ನ ಮುತ್ತೈತನ ಹೋಗೋದಿಲ್ಲ, ನನ್ನ ಕುಂಕುಮ ಒಳಕೋದಿಲ್ಲ, ನೀ ಇದನ್ನೇನ್ ಹೇಳ್ಬೇಡ ಅಂದಳ. ಹೌದ್ ಹೌದ್ರಿ ಯಾರು? ದ್ರೌಪದಿ. ಹೌದ್ ಪಾಂಡವರ ಮಡದಿಯಾಗಿರ್ತಕ್ಕಂಥ ದ್ರೌಪದಿ ಮಾತು ಹೇಳಿದಕ್ಕರ ಹಾ ಹಾ ಏನಾಯ್ತು ಅಮ್ಮಣ್ಣ ಅಂತ ಕೇಳಿದ್ರ ಹಾ ಹಾ ಏನ್ ಮತ್ತೆ ನನಗೆ ಒಂದು ದೊಡ್ಡ ಮಾತು ಬತ್ತು ತಿಳ್ಕೊಂಡು, ನೀ ಕೆಲಸ ಮಾಡಿದ್ರೆ ಇದ್ರಾಗ ಪಾರಾಗ್ತಾರ ತಿಳ್ಕೊಂಡು ಹಾ ಹಾ ಏನ್ ಮಾಡಿದ? ಏನ್ ಮಾಡಿದ? ಕೃಷ್ಣ ಪರಮಾತ್ಮ ಮಧ್ಯರಾತ್ರಿ ಯೋಗ ತಪ್ಪದೊಳಗಿದ್ದ ಭೀಷ್ಮಾಚಾರ್ಯ, ಹೌದ್ ಯೋಗ ತಪ್ಪದೊಳಗಿನ ಭೀಷ್ಮಾಚಾರ್ಯ ಇದ್ ನೋಡು. ದ್ರೌಪದಿ ಕರ್ಕೊಂಡು ಹೋದ ಕೃಷ್ಣ ಪರಮಾತ್ಮ. ಹೌದ್ ಹೌದು ದ್ರೌಪದ ದೇವಿ ನಡ್ಕೋತ ಹೋಗ್ಬೇಕಾದ್ರ ಹಾ ಹಾ ಕಾಲಾಗಿನ ಪಾದರಕ್ಷೆ ಸಪ್ಪಳ ಮಾಡಕತ್ತು. ಹೌದ್ ಹೌದು ಅದಕ್ಕೆ ಹೇಳ್ಯಾರ ನೋಡ್ರಿ, ನಮ್ಮ ಹೊಲದೊಳಗೊಂದ ಮಾವಿನ ಮರ ಐತಿ, ಬೇಡ ಪೇರು ಗಿಡ ಐತಿ, ಹೌದು ಗಿಡದೊಳಗ ಕಾಯಿ ಹಣ್ಣಾಗ್ಯದ. ಹೌದ್ ಯಾರು ಗಿನಿಗೆ ನಮ್ಮ ಗಿಡದಾಗ ಕಾಯಿ ಹಣ್ಣಾಗೈತಿ ಅಂತ ಹೇಳುದಿಲ್ಲ. ಹೌದು ಹಣ್ಣಾದದ್ದು ತಾನೇ ಗಿನಿ ಬರ್ತೈತಿ. ಹೌದ್ರಿಪ್ಪ ನಮ್ಮ ಮನಿಯೊಳಗ ಆಕಳ ಎಮ್ಮಿ ಆಡ ಏನೋ ಕೈ ತೆಪ್ಪಿ ಅದರ ಪ್ರಾಣ ಕಳ್ಕೊಂಡೈತಿ. ಹೌದ್ ಆ ಹಸುವನ್ನು ಒಯ್ದು ನಾವು ಒಂದು ಎಲ್ಲೋ ಒಂದು ಗಟ್ಟರ ದೂರ ಒಗದು ಬಂದೀವ್ ನಾವು. ಹೌದು ಯಾರೇ ಹದ್ದಿಗೆ ಫೋನ್ ಮಾಡಿ ಹೇಳಿವನ್ರಿ ಬಂದು ತಿನ್ಬೇಕಂತ ಇಲ್ಲ. ಹೌದ್ ದನ ಸತ್ತೈತೆ ಅಂತ ಹದ್ದಿಗೆ ಹೆಂಗ ಗುರ್ತಾಯ್ತು, ಹಣ್ಣಾಗೈತೆ ಹಂಗ ಹಕ್ಕಿ ಗುರ್ತಾಯ್ತು ನೋಡು. ಹೌದ್ ಭಕ್ತನ ಭಕ್ತಿ ಹಣ್ಣಾಯ್ತಂದ್ರ ಪರಮಾತ್ಮ ಹಕ್ಕಿಯಾಗಿ ಬರಾಕ್ಬೇಕು ಅಂಸಿದ್ದ, ಹಕ್ಕಿಯಾಗಿ ಬರಾಕ್ಬೇಕು ಪರಮಾತ್ಮ. ಹೌದ್ ಹೌದ್ರಿ ಸರ್ ಹಂಗ ದ್ರೌಪದಿಯ ರಾತ್ರಿ ಹೋಗೋ ಟೈಮ್ ಅದೊಳಗ ಹೌದು ದ್ರೌಪದಿ ಪಾದರಕ್ಷೆ ಸಪ್ಪಳ ಮಾಡ್ಲಿಕ್ಕತ್ತೇವ್. ಹೌದ್ ಅಂತ ಟೈಮ್ದಾಗ ದ್ರೌಪದಿ ಕಾಲಾಗಿನ ಪಾದರಕ್ಷೆ ತಕ್ಕೊಂಡು ತನ್ನ ಬಗಲಾಗ ಹಿಡ್ಕೊಂಡಾನ. ಹೌದ್ ಹೌದು ಕೃಷ್ಣ ಪರಮಾತ್ಮನರು ಅಷ್ಟಂ ಪುತ್ರ 8ನೇ ನಂಬರ್ ಮಗ ವಸುದೇವ ದೇವಕಿ ಹೊಟ್ಟಿಲಿ ಮಥುರಾದಾಗ ಜನ್ಮ ಎತ್ತಿ ಬಂದಿರತಕ್ಕಂಥ ಕೃಷ್ಣ ಪರಮಾತ್ಮ ಯಾರು ದ್ರೌಪದಿಯ ಪಾದರಕ್ಷೆಯನ್ನು ಬಗಲಾಗಿ ಹಿಡ್ಕೊಂಡು ಹೌದ್ ಹೌದ್ರಿಪ್ಪ ಎಲ್ಲಿ ಹೋದ? ಭೀಷ್ಮಾಚಾರ್ಯ ಹತ್ತಿರ ದ್ರೌಪದಿ ಮುಂದದಳು ಬೆನ್ನ ಹತ್ತಿದ.
ಹೌದ್ ಹೌದು ಯೋಗ ತಪ್ಪದೊಳಗೆ ಕೂತಿರ್ತಕ್ಕಂಥ ಭೀಷ್ಮಾಚಾರ್ಯ ಪಾದ ಹಿಡಿದಳು ಯಾರು? ಹಾ ಹಾ ದ್ರೌಪದಿ. ಹೌದ್ ಹೌದು ಏನ್ ಆಶೀರ್ವಾದ ಮಾಡಿದ? ಹೌದ್ ಸೌಭಾಗ್ಯವತಿ ಅಂತೇಳಿ ಆಶೀರ್ವಾದ ಮಾಡಿದ. ಭೀಷ್ಮಾಚಾರ್ಯ ಕಣ್ಣ ಮುಚ್ಚಿ ಯೋಗ ತಪ್ಪದೊಳಗೆ ಕೂತಿರ್ತಕ್ಕಂಥವ್. ಹೌದ್ ಹೌದ್ರಿಪ್ಪ ಅವಾಗ ಕೈಯಾನ ಬಳಿ ಸಫಲ ಮಾಡಿದ ದ್ರೌಪದಿ. ಹೌದ್ ಹೌದು ಅಲ್ಲಿ ತನ ಮಾಡ್ಲಿಲ್ಲ, ಹೌದ್ ಗಚ್ಚಂಗ್ ಪಾದ ಹಿಡ್ದಾಳ, ತಲೆ ಮೇಲೆ ಹಸ್ತಿಟ್ಟ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡಿದ. ಕೈಯಾನ ಬಳಿ ಸಫಲ ಮಾಡಿದ್ರು. ಕಣ್ಣು ತೆರೆದು ನೋಡ್ತಾನ, ಆತ್ಮೀಯ ಶತ್ರುಗಳದಾರ ಹೌದ್ ಹೌದು ಪಾಂಡವರು ಕೌರವರು ಅಂತ ವರಮ ನಡೆದ, ಅಂತ ವಿದ್ದ ನಡೆದ. ಹೌದ್ ಹೌದು ಕರೆ ಆಶೀರ್ವಾದ ಏನ್ ಮಾಡಿದ? ಸೌಭಾಗ್ಯವತಿ ಆಶೀರ್ವಾದ ಈಕಿಗೆ ಮಾಡಿದ. ಹೌದ್ ದುರ್ಯೋಧನಿಗೆ ಏನ್ ಮಾತು ಕೊಟ್ಟ? ಹಾ ಹಾ ನಾಳೆ ಸಂಜೆಕಂದ್ರ ಪಾಂಡವರು ವಂಶ ನಿರ್ವಂಶ ಮಾಡ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ಇರಂಗಿಲ್ಲ ಅಂದ. ಹೌದ್ ಹೌದ್ರಿಪ್ಪ ಅವಾಗ ದ್ರೌಪದಿ ಕೇಳ್ತಾಳ, ಸೌಭಾಗ್ಯವತಿ ಎಂದ ಅಂದಳಕಿ. ಹೌದ್ ಹಿಂದೆ ಅಂದವ್. ಹೌದು ಹಿಂದೆ ಅಂದ್ರೆ ದುರ್ಯೋಧನಿಗೆ ಏನ್ ಮಾತು ಕೊಟ್ಟಿ? ಹಾ ಹಾ ಪಾಂಡವರು ವಂಶ ನಿರ್ವಂಶ ಮಾಡ್ತಂತ ಮಾತು ಕೊಟ್ಟಿ. ಹೌದ್ ನನಗೇನ ಆಶೀರ್ವಾದ ಮಾಡಿದಿ? ಸೌಭಾಗ್ಯವತಿ ಆಶೀರ್ವಾದ ಮಾಡಿದಿ. ಹೌದ್ ನನಗ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡಿದಿ. ಹೌದ್ ಹೌದು ಅಲ್ಲಿ ದುರ್ಯೋಧನಗ ಪಾಂಡವ್ರ ವಂಶನ ನಿರ್ವಂಶ ಮಾಡ್ತೀನಿ, ಇಲ್ಲಂದ್ರ ಭೂಮಿ ಮೇಲೆ ಇರಂಗಿಲ್ಲ ಅಂತ ಮಾತು ಕೊಟ್ಟಿ. ಹೌದ್ ಹೌದ್ರಿಪ್ಪ ಇದಕ್ಕ ಎರಡಕ್ಕೂ ಹೊಣೆಗಾರ ಯಾರ? ನಿನ್ನ ಹಿಂದೆ ಏನ್ ಚಪ್ಪಲ್ ಹೊತ್ತ ನೋಡು, ಹೌದ್ ಅವದಾನ ಸುಮ್ ಹೋಗ್ಬಿಡ್ನಿ ಅಂದವ್. ಹೌದ್ ಹೌದು ನಾ ಅವರಿಗೆ ಮಾತು ಕೊಟ್ಟದ್ದಕ್ಕೂ, ಹೌದ್ ನಿನಗ ಆಶೀರ್ವಾದ ಮಾಡಿದ್ದಕ್ಕನು, ಹೌದ್ ನಿನ್ನ ಮುತ್ತೈತನ ಉಳಿಯುವುದಕ್ಕನು, ಹೌದ್ ಇದಕ್ಕೆಲ್ಲಾನು ಹೊಣೆಗಾರ ನಾವು ಇರ್ಲಾಕಾಗಲ್ಲ. ನಾನ್ಯಾಕೆ ಚಿಂತೆ ಮಾಡ್ಲಿ ಅಂದ. ಹೌದು ಕೃಷ್ಣ ಪರಮಾತ್ಮ ಹೌದ್ ದ್ರೌಪದಿ ಹೊಳ್ಳಿ ಬಂದ್ರು. ಹಾ ಹಾ ಮಾತ ಕೊಟ್ಟ ಮಾತಿಗೆ ತಪ್ಪಿ ನಡಿಬಾರದತ್ತೇಳಿ ನಮ್ಮಪ್ಪ ಶಂತುನ ಮಹಾರಾಜನ ಮಗ ಹೌದ್ ಭೀಷ್ಮಾಚಾರ್ಯ ಶರಪಂಜರದ ಮ್ಯಾಲ ದುರ್ಯೋಧನಗ ಮಾತು ಕೊಟ್ಟಾನ. ಈ ಭೂಮಿ ಮೇಲೆ ಇರಂಗಿಲ್ಲ ದುರ್ಯೋಧನಗ ಮಾತು ಕೊಟ್ಟದಕ್ಕಾಗಿ ಶರಪಂಜರದ ಮೇಲದ. ಹೌದ್ ಹೌದ್ರಿಪ್ಪ ಇದಾಯ್ತು. ಹೌದ್ ನನ್ನ ಗುರು ಜಗತ್ತದೊಳಗೆ ಬಹಳ ದೊಡ್ಡವ ಅಂತೇಳಿ ನಮ್ಮ ಅಪ್ಪ ವಾದ ಹಾಕಿದ. ಹೌದ್ ಹೌದು ಕೃಷ್ಣ ಬಲಿರಾಮ ಅಣ್ಣ ತಮ್ಮ. ಹಾ ಹಾ ಕೃಷ್ಣ ಬಲಿರಾಮ ಅಣ್ಣ ತಮ್ಮ. ಹೌದು ಕೃಷ್ಣನ ತಂಗಿ ಸುಭದ್ರ. ಹೌದ್ ಹೌದ್ರಿಪ್ಪ ಆಗಿರ್ತಕ್ಕಂಥ ಕತಿ ಕೇಳ್ರಿದು. ಹಾ ಹಾ ಇವ್ರು ಒಬ್ಬರು ಗುರುವಿನ ಹತ್ತಿರ ವಿದ್ಯಾ ಕಲಿಬೇಕಂತ ಹೋಗ್ಯಾರ. ಹೌದ್ ಕೃಷ್ಣನೇ ಗುರುವಿನ ಹತ್ತಿರ ವಿದ್ಯಾ ಕಲಿಲಿಕ್ಕೆ ಹೋಗ್ಯಾನ. ಹೌದು ಬಲಿರಾಮನು ಹೋಗ್ಯಾನ. ಹಾ ಹಾ ಕೃಷ್ಣ ಬಲಿರಾಮ ಕುಡ್ಕೊಂಡು ಹೌದ್ ಗುರುವಿನ ಹತ್ತಿರ ವಿದ್ಯಾ ಕಲಿಯಾಕ ಹೋದ್ರ ಹಾ ಹಾ ಗುರು ಏನ್ ಮಾಡ್ಯಾನ? ಏನ್ ಮಾಡಿದ್ರಿ? ವಿದ್ಯಾವನ್ನ ಇವರಿಗೆಲ್ಲ ಪಠನ ಮಾಡ್ಯಾನ. ಹೌದ್ ಹೌದು ಅವಾಗ ಹೆಂಗ ಪಾತ ಕೇಳಿದ್ರ, ಹೆಂಗ್ರಿ? ಇವತ್ತಿನ ದಿವಸ ನಮಗ 64 ಕಲೆ ಅಂದ್ರೆ 64 ವಿದ್ಯೆ ಒಳಗೆ ಪಠನ ಮಾಡಿ ಗುರುನಾಥ. ಹೌದ್ ಹೌದು ಗುರು ಕಾಣಿಕೆ ನಿನಗೆ ಏನು ಕೊಡ್ಲಿ ಅಂತೇಳಿ ಕೃಷ್ಣ ಪರಮಾತ್ಮ ಹೊಳ್ಳಿ ಕೇಳ್ತಾನ ಗುರುವಿಗೆ. ಹೌದ್ ಹೌದ್ರಿಪ್ಪ ಗುರು ಕಾಣಿಕೆ ನಿನಗೆ ಏನು ಕೊಡ್ಲಿ ಅಂತ ಗುರುವಿಗೆ ಕೇಳ್ದಕ್ಕರ ಹೌದ್ ಗುರು ಏನಂತಾನ? ಆಸೆದ ಗುರು ಹಾ ಹಾ ಮನಿ ಒಳಗ ಗುರುತಾಯವ್ವ ನಿಮ್ಮವ್ವದಾಳ. ಹೌದ್ ನನ್ನ ಮಡದಿ ಮನಿ ಒಳಗದಾಳ ತಾರ. ಹೌದ್ ಹೌದು ತಾರಾನ ಹತ್ತಿರ ಹೋಗಿ ಹೋಗಿ ಏನು ಬೇಡ್ತಾಳ ಕೊಡು ಅಂತ ಹೇಳ್ದ ಕೃಷ್ಣನ ಗುರು. ಹೌದ್ ಹೌದ್ರಿಪ್ಪ ಸಾಂದೀಪ ಮುನಿ. ಹೌದ್ ರಾಮನ ಗುರು ವಶಿಷ್ಠ, ಹೌದ್ ಕೃಷ್ಣನ ಗುರು ಸಾಂದೀಪ್ ಮುನಿ. ಹೌದ್ ಹೌದ್ರಿ ಸಾಂದೀಪ್ ಮುನಿ ಆಸೆ ಇರ್ಲಾರ್ದವ ಗುರು ಎಲ್ಲ ಏನ್ ಬೇಕು ಬೇಡದ ಕೊಟ್ಟವ. ಹೌದು ಏನ್ ಹೇಳಿದ? ಮನಿ ಒಳಗ ಗುರು ತಾಯಿ ಅಂದ್ರ ನನ್ನ ಮಡದಿ ನಿನ್ನ ತಾಯಿ ಹೌದ್ ಮನಿ ಒಳಗದಾಳ, ಹೌದು ಹೋಗಿ ಆಕೆಗೆ ಕೇಳು ಅಂತ ಹೇಳಿದ. ಹೇಳಿದ್ರಿ ಹೋಗಿ ತಾರಾಗ ಕೇಳ್ತಾನ ಕೃಷ್ಣ. ಹಾ ಹಾ 64 ದಿನದೊಳಗ 64 ಕಲೆ ವಿದ್ಯೆದೊಳಗ ಪ್ರವೀಣನಾಗಿವ್ ನಾವು. ಹೌದ್ ಹೌದು ಕೃಷ್ಣ ಪರಮಾತ್ಮ ಗುರುತಿಲ್ಲನ್ರಿ? ಹೌದ್ ದಶಾವತಾರದ ಕೃಷ್ಣ ಪರಮಾತ್ಮ ಅದಾನ. ಮಾವ ಕಂಸನ ಗರ್ವಹರಣ ಮಾಡ್ಯಾನ. ಹೌದ್ ಹೌದು ಮಾವ ಕಂಸ ದೇವಕ್ಕಿ ಹೊಟ್ಟೆಲಿ ಎಟ್ಟು ಮಕ್ಕಳು ಹುಡ್ತಾವ ಕಲ್ಲು ಪಡಿಗೆ ಬಡದು ಕೊಲ್ತಿದ್ದ. ಹೌದ್ ಕಾಲ್ ಹಿಡಿತಿದ್ದ, ಕಲ್ಲು ಪಡಿಗೆ ಹೊಡೆದು ಕೊಲ್ತಿದ್ದ. ಹೌದ್ ಹೌದು ಅಂತವನ ಗರ್ವಹರಣ ಮಾಡಕ್ ಬಂದಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಹೌದ್ ಸಾಂದೀಪ್ ಮುನಿ ಗುರು ಹೇಳಿರ್ತಕ್ಕಂಥ ಮಾತು ಮಡದಿ ತರದಾಗ ತಾರಾಗ ಹೇಳ್ತಾನ. ಬಂದು ಸಾಂದೀಪ್ ಮುನಿಯ ಮಡದಿಗೆ ಹೇಳ್ತಾನ, ತಾಯಿ 64 ದಿನದಾಗ 64 ಕಲೆ ಒಳಗ ನಾವು ಪ್ರವೀಣ ಆಗಿವ ಅಂದ್ರ ಹೌದ್ ಏನು ಗುರು ಕಾಣಿಕೆ ಕೊಡ್ನು ಅಂದಕ್ಕರ ಗುರುನಾಥ ನಿಮ್ಮ ಕಡೆ ಕಳಿಸ್ಯಾನ ಅಂದಕ್ಕರ ತಾಯಿ ಹೇಳ್ತಾಳ, ಹೌದ್ ಹೌದು ನನ್ನ ಮಗ ಕೆರಿ ಜಳಕಕ್ಕೆ ಹೋಗಿ ಹೌದ್ ವಾದಾವ್ ಹೊಳ್ಳಿ ಬಂದಿಲ್ಲ ಅಂತ ಹೇಳಿ ತಾಯಿ ಹೇಳಿದಕ್ಕರ ಹಾ ಹಾ ಗುರು ಸಾಂದೀಪ ಮುನಿಗೆ ಆಗಲಾರದ ಕೆಲಸ ಹೌದ್ ಶಿಷ್ಯ ಕೃಷ್ಣ ಪರಮಾತ್ಮ ಸಾಂದೀಪ ಮುನಿಯ ಮಗನಿಗೆ ಹೌದು ಎಷ್ಟೋ ದಿವಸ ಹಿಂದೆ ಕಳ್ಕೊಂಡಿರ್ತಕ್ಕಂಥ ಮಗ, ಹಾ ಹಾ ಕೆರಿ ಜಳಕಕ್ಕೆ ಹೋಗಿ ಅಗಲಿರ್ತಕ್ಕಂಥ ಮಗ, ಅಂತ ಮಗನಿಗೆ ಹೊಳ್ಳಿ ಯಾರ ತಂದು ಕೊಟ್ರು? ಹಾ ಹಾ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಗುರು ಸಾಂದೀಪ ಮುನಿ ಮಗನಿಗೆ ತಂದು ಕೊಟ್ಟ. ಹೌದ್ ಹೌದ್ರಿ ಅವನಿಗೆ ಬದುಕಿಸಿ ಕೊಟ್ಟ. ಗುರುವಿಗೆ ಆಗ್ಲಾರ್ದ ಕೆಲಸ ಮಾಡ್ಯಾನ. ಹೌದ್ ಹೌದು ಬೀರಪ್ಪನ ಶಕ್ತಿನೇ ಐತೈತಿ ಹೇಳ್ರಿ ಅವರು. ಹೌದ್
ಅದಕ್ಕೆ ಸುಮ್ಮನೆ ನನಗೆ ಮಾತಾಡಕ್ ಬರ್ತೈತಿ ಅಂತೇಳಿ ಹಂಗೆ ಮಾತಾಡ್ರಲ್ಲ ಎಂತಾದ ಕೆಲಸ ಮಾಡಿನ ಕೇಳಿ ಪರಮಾತ್ಮ ಮುಂಡಾಸ್ ಕೊಟ್ಟ. ಹೌದು ಬೀರ್ ದೇವ್ರ ನೀ ಬರೇ ದುಡಿಸ್ಕೊಳ್ದು ಮಾಡೀನಿ ಅಂತ ಹೇಳ್ದಕ್ಕಾರ ಹೇಳಿದ್ ನಮ್ಮ ಅಪ್ಪ ಉದಾಹರಣೆ. ಸಾಲಿ ಮಾಸ್ತರ್ ಆಗಿ ಉಳ್ದ ನಾವು ಮಗನ DYSP ಆಗು ISI ಆಗು ಬೆಕ್ಕಾದ ಅಧಿಕಾರಿ ಆಗು ಅದಾವ್ರ ಯಾರ್ರಿ ಅದಾವ್ರ ಯಾರ ನಾ ದುಡ್ದಿನಿ ಅಂತ ಹೇಳಿ ನಾ ಆಗಬೇಕಾಗಿದ್ದ ಪರೀಕ್ಷೆ ನೀ ಬರಲಿಲ್ಲ. ಹೌದು ವಿದ್ಯಾ ಕಲಿಸ್ಬೇಕಾಗಿತ್ತಿ ಮಾಸ್ತರ್ ಆಗಿದಿ ಆಗಿ ಕರೆ IAS ಅಧಿಕಾರಿ ಆಗಬೇಕಾದ್ರೆ ಅಲ್ಲೊಂದು ಪರೀಕ್ಷೆ ಅದ. ಆ ಪರೀಕ್ಷೆ ನೀ ಬರಲಿಲ್ಲ. ಆ ಪರೀಕ್ಷೆ ಬರದವ ನಾ ಇದ್ದೀನಿ. ಆ ಪರೀಕ್ಷೆನ ಬರ್ದಾವ್ ಇದ್ದೀನಿ ಅಂತ ನೀ ಇನ್ನೂ ಕಡಿಮೆ ಇದೆ ಅಂತ ಮಾಸ್ತರ್ನ ಜಾಗದಾಗ ಕೂತೀನಿ. ನಿನಕ್ಕಿಂತ ಹೆಚ್ಚು ಜ್ಞಾನ ನನಗೆ ಬತ್ತು, ನಿನಕ್ಕಿಂತ ಹೆಚ್ಚು ವಿದ್ಯೆ ನನಗೆ ಬರ್ತೇಳಿ ಆ ಪರೀಕ್ಷೆ ಬರೆದ ಆ ಅಧಿಕಾರಿನ ಆಗಬೇಕಾಗ್ಯದ. ನಾ ಮಾಡಿ ನನ್ನ ಬೇಡಪ್ಪ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಕಣ್ಣಿಮಿರ್ಗಿ ಗ್ರಾಮ. ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ, ಮಗ ಯಲ್ಲಪ್ಪ ಮುತ್ಯ. ಹೌದ್ರಿಪ್ಪ. ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ, ಮಗ ಯಲ್ಲಪ್ಪ ಮುತ್ಯ ಹಾಲು ಮತದ ಕುರಿಗಾರ ಹತ್ತಿರ ಬಂದು ಭಿಕ್ಷಾ ಬೇಡಿ ಹಾಲು ಉಂಡನ್ರಿ. ಬಾಳ ಸಾವಿರಾರು ವರ್ಷದ ಕತ್ತಿ ಅಲ್ಲ ಇದು. 100-200 ವರ್ಷದ ಒಳಗಿನ ಕತ್ತಿ ಇದು. ಹೌದ್ರಿಪ್ಪ. 100 ವರ್ಷ ಒಳಗ ಹೊರಗಿನ ಕತ್ತಿ ಇದು. ಗುರು ಎಂತವ ಮತ್ತ ನಮ್ಮ ಅಪ್ಪನ ಕೆಲಸ ಅರಕೇರಿ ಸಿದ್ದಪ್ಪ ಮಹಾರಾಜರ ಕತ್ತಿ ಹೇಳಿದ್ರು. ಯಪ್ಪ ಒಂದ್ ಸ್ವಲ್ಪ ನೋಡ್ರಿ, ನೀವೇ ತಿಳ್ಕೊಂಡದು ಅರಕೇರಿ ಸಿದ್ದಪ್ಪ ಮಹಾರಾಜರದೇ ಸತ್ಯೋ ನೀವು ಹೇಳುದು ಅಲ್ಲೋ ನೀವು ವಿಚಾರ ಮಾಡ್ರಿ. 7-8 ಜೈಲ್ನಾಗ ಒಂದ ತರ ಕಾಣ್ಯಾನ. ಅವಾಗ ಬಿಡುವಾಗ್ಯದ ಅವನಿಗೆ. ದಿಕ್ಕಿಗೊಬ್ಬರ ಸಿದ್ದಪ್ಪ ಮಹಾರಾಜನ ಹಿಡ್ಕೊಂಡ್ ಬರೋಗ್ರಿ ಹಚ್ಕೊಟ್ಟಾರ. ಹೌದ್ರಿಪ್ಪ. ದಿಕ್ಕಿಗೊಬ್ಬರ ಹಚ್ಕೊಟ್ಟು ಬರಕಾಗ್ರೆ ಎಲ್ಲಿ ಚಿಕ್ಕೋಡ್ಯಾಗ ನೋಡಿದ್ರು ಜೈಲ್ನಾಗ ಸಿದ್ದಪ್ಪ ಮಹಾರಾಜೆ ಕಂಡ. ಬಿಜಾಪುರದಾಗ ನೋಡ್ರು ಸಿದ್ದಪ್ಪ ಮಹಾರಾಜೆ ಕಂಡ. ಗರ್ಡ್ ಇಂಗ್ಲೇಜ್ ನೋಡಿ ಸಿದ್ದಪ್ಪ ಮಹಾರಾಜೆ ಕಂಡ. ಎಲ್ಲಾರು ಫೋನ್ ಮುಖಾಂತರ ಮಾಡಿದ್ರ ಅವ್ರು. ನಾವಿಲ್ಲಿ ಸಿದ್ದಪ್ಪನ ಹಿಡ್ಕೊಂಡೇವ್ ಅಲ್ಲಿ ಅವ್ನು ಬಿಟ್ಟು ಬಿಡ್ರಿ ಅಂದ್ರ ಅವ್ರು. ನಾವಿಲ್ಲಿ ಸಿದ್ದಪ್ಪನ ಹಿಡ್ಕೊಂಡು ಅಲ್ಲಿ ಅವ್ನು ಬಿಟ್ರು. ಹಿಂಗೆ ಲೋಕೆಲ್ಲ ಒಮ್ಮೆ ಜೈಲು ಬಿಡುಗಡೆ ಆಗ್ಯದವ್. ಕಟ್ಕಟ್ಟು ಒಂದು ದಂಡಿಗೆ ಉಳಿತಪ್ಪದ ಜೈಲು ಬಿಡುಗಡೆ ಆಗ್ಯದ ಅವನಿಗೆ. ಯಾರಿಗೆ? ಸಿದ್ದಪ್ಪ ಮಹಾರಾಜ್. ಕಟ್ಕಟ್ಟಿ ಕೋರ್ಟ್ ಹಿಂದಿ ಜೈಲು ಮುಗಿದ ನಂತರ ಅದು. ಅದಕ್ಕ